ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಂದ ಇವತ್ತು ಏನಾಗಿದೆ ಅಂದರೆ ನಮ್ಮದು ಕೂಗಲ್ತೆ ಇದೆ, ಬೆಂಗಳೂರಿಗೆ ಕೂಗಲ್ತೆಯಲ್ಲಿರುವಂಥ ಗ್ರಾಮ ಪಂಚಾಯತಿ ನೆಲಮಂಗಲ ತಾಲೂಕಲ್ಲಿ ಹೈಯೆಸ್ಟ್ ಅರನ್ಸರ ದುಡ್ಡು ಇರೋಂಥ ಪಂಚಾಯತಿಲಿ 4ನೇ ಪಂಚಾಯತಿನೋ ಅಥವಾ 3ನೇ ಪಂಚಾಯತಿನೋ ಅರ್ನಿಂಗ್ಸ್ ಇರೋ ಪಂಚಾಯತಿ. ಅದು ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 2 ಕೋಟಿ ಮೇಲೆ ಅಕೌಂಟ್ ನಂಬರ್ ಲೋನ್ ಇದೆ. ಬೇರೆ ಸುಮಾರು ಈ ಶೋಭಾ ರಾಣಿಯವರು ಬಂದ ಮೇಲೆ 1.5 ವರ್ಷದಿಂದ ಯಾವುದೇ ಮಾಸಿಕ ಸಭೆನ ಪೂರ್ಣಗೊಳಿಸಿಲ್ಲ, ಅಧ್ಯಕ್ಷರು ಸಹಿ ಪಡೆದಿಲ್ಲ. ಆಮೇಲೆ ವಾರ್ಡ್ ಸಭೆ ಅಭಿಲಾಷ್ ಅವರು ಬಂದಾಗ ವಾರ್ಡ್ ಸಭೆ ಮುಗಿದ ಮೇಲೆ ಕಡ್ಡಾಯವಾಗಿ ಗ್ರಾಮ ಸಭೆ ಮಾಡಬೇಕು, ಗ್ರಾಮ ಸಭೆ ಮಾಡಿಲ್ಲ. ಗ್ರಾಮ ಪಂಚಾಯತಿ ಒಳಗೆ ಯಾವುದೇ ಸದಸ್ಯರಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ಗೌರವ ಕೊಡಲ್ಲ. ನಮಗೆ ಇವತ್ತಿನ ಧರಣಿಗೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಇಷ್ಟೊಂದು ಆಗಿದ್ದರೆ ಕಾರಣ ಇವರು ಅಭಿವೃದ್ಧಿಗೆ ಅಸಹಕಾರ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಅಸಹಕಾರ. ಇಲ್ಲಿ ಮಹಿಳಾ ಸದಸ್ಯರು 10 ಜನ ಇದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಒಬ್ಬ ಮಹಿಳಾ ಸದಸ್ಯರು ಮಹಿಳಾ ಸದಸ್ಯ ಅಧ್ಯಕ್ಷರು, ಒಬ್ಬ ಮಹಿಳೆ ಪಿಡಿವಾಗಿ ಒಬ್ಬ ಮಹಿಳಾ ಅಧ್ಯಕ್ಷರಿಗೆ ಸಹಕಾರ ಕೊಡ್ತಿದ್ದಾರೆ. ಇನ್ಯಾರಿಗೆ ಇವ್ರು ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡ್ತಾರೆ? ಇವ್ರಿಗೆ ಇಂಟೆನ್ಷನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಲ್ಲ, ಇವ್ರ ಅಭಿವೃದ್ಧಿ ಆಗಬೇಕಷ್ಟೆ. ಯಾವುದೇ ಖಾತೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಮಾಸಿಕ ಸಭೆಯಲ್ಲಿ ಅನುಮೋದನೆ ಪಡೆದು ಆ ಅನುಮೋದನೆ ಪ್ರಕಾರ ಖಾತೆ ಮಾಡಬೇಕು. ಇವ್ರು ಯಾವುದೇ ಅನುಮೋದನೆ ಪಡೆಯಲ್ಲ, ಏನೂ ಮಾಡಬೇಕಾಗಿಲ್ಲ. ಇವ್ರು ಇಷ್ಟ ಬಂದಂಗೆ ಗ್ರಾಮ ಪಂಚಾಯತಿ ನಡೆಸೋಕ್ಕೆ ಹೋಗಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯತಿ ನಡೆಸಿ ಅಂತ ನಾವು ಹೇಳಿದ್ರೆ ಇವರು ಭ್ರಷ್ಟಾಚಾರ. ಇವಾಗ ಸುಮಾರು 12 ಲಕ್ಷ ರೂಪಾಯಿ ಲೈಟ್ ತಂದಿದ್ದಾರೆ ಅಂತ ಲೈಟ್ ಇಲ್ಲ. 6 ರಿಂದ 8 ಲಕ್ಷ ರೂಪಾಯಿ ವಾಟರ್ ಬಿಲ್ ಕೊಟ್ಟಿದ್ದೀವಿ, ಏನೋ ವಾಟರ್ ಐಟಮ್ಸ್ ತರಿಸಿದ್ದೀವಿ ಫಿಟ್ಟಿಂಗ್ಸ್ ಅಂತ ಹೇಳ್ತಾರೆ, ಪೈಪ್ಲೈನು ಅದು ಇದು ಅಂತ. ಅದಕ್ಕೆ ಬಿಲ್ ಇಲ್ಲ, ನಾವು ಕೇಳಿದ್ರೆ ಬಿಲ್ ಕೊಡೋಕ್ಕೆ ರೆಡಿ ಇಲ್ಲ. ಆಮೇಲೆ ಈ SC ಕೇಸ್ ಹಾಕಿರೋದು ಮಾನವ ಹಕ್ಕು ನಾಗರಿಕ, ಅದಕ್ಕೆ ಹೋಗಿ ನಮ್ಮ ಮೇಲೆ ಇಲ್ಲಿಸಲದ ಆರೋಪ ಮಾಡಿ ಇದೊಂದು ಬೆದರಿಕೆ ಆಗ್ತಾರೆ. ಈ ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಮೇಲೆ ಅದು ಮಾಡಿ. ಅದಕ್ಕೆ ಇವತ್ತಿಂದ ಎಲ್ಲ ಸದಸ್ಯರು ಇವತ್ತು ಸಾಂಕೇತಿಕವಾಗಿ ನಾವು ಮೇಲಾಧಿಕಾರಿಗಳಿಗೆ ಈ ನಮ್ಮ ಅಹವಾಲನ್ನ ಮುಟ್ಟಿಸಿದ್ದೀವಿ. ಇವತ್ತು ಸಾಂಕೇತಿಕ ಧರಣಿ ಮಾಡಿದ್ದೀವಿ. ಸೋಮವಾರ ದಿವಸ ಮಾನ್ಯ ತಾಲೂಕು ಇಒ ಸಾಹೇಬರಿಗೆ ನಮ್ಮೆಲ್ಲ ಸದಸ್ಯರು ಇದನ್ನು ರಾಜೀನಾಮೆ ಕೊಟ್ಟು ನಾವು ಅವತ್ತು ಅನಿರ್ದಿಷ್ಟ ಕಾಲದವರೆಗೂ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಹೋರಾಟ ಇದು ನಡೆಯುತ್ತೆ. ಈ ಶೋಭಾ ರಾಣಿಯವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿ ಅಥವಾ ಆಫೀಸ್ ತಗೊಂಡ್ಲಿ, ನಮ್ಗೆ ಅದು ಸಂಬಂಧ. ನಮ್ಮ ಗ್ರಾಮ ಪಂಚಾಯತಿಗೆ ಉತ್ತಮ ಆಡಳಿತಾಧಿಕಾರಿ ನೇಮಿಸ್ಬೇಕು. ನಾವು ಯಾರು ಇವ್ರು ಬೇಕು ಅವ್ರು ಬೇಕು ಅನ್ನಲ್ಲ, ಯಾರನ್ನ ಆಗಲಿ ಉತ್ತಮ ಆಡಳಿತಾಧಿಕಾರಿನ ನೇಮಿಸಿ ನಮಗೆ ಅಭಿವೃದ್ಧಿ ಪಡಿಸ್ಬೇಕು ಅಷ್ಟೇ. ಆಕ್ಷನ್ ಪ್ಲ್ಯಾನ್ಗಳಾಗಬೇಕು, ಗ್ರಾಮ ಪಂಚಾಯತಿಗಳು ಬೇಜಾನ್ ಖಾತೆಗಳಾಗಬೇಕು, ಸಾರ್ವಜನಿಕರಿಗೆ ಕೆಲಸ ಆಗಬೇಕು. ಪ್ರತಿ ವಾರ್ಡ್ಗೆ ಬನ್ನಿ, ನೀವೆಲ್ಲ ಬನ್ನಿ ನೋಡಿ ಏನೇನಾಗಿದೆ ಅಂತ. 4 ವರ್ಷದಲ್ಲಿ 1 ಆಕ್ಷನ್ ಪ್ಲ್ಯಾನ್ ಆಗಿದೆ. ಇಲ್ಲಿವರೆಗೆ ಯಾವುದೇ ಆಕ್ಷನ್ ಪ್ಲ್ಯಾನ್ ಮಾಡಿಲ್ಲ. 2 ವರ್ಷ ಆಯ್ತು ಇವ್ರು ಬಂದು. ಏನು ಮಾಡಿದ್ದಾರೆ? ಎಷ್ಟು ಖಾತೆ ಒಂದು ತೆಗೆದಿದ್ದಾರೆ ಅಷ್ಟೇ, ಎಷ್ಟು ಬೇಕಾದರೂ ಬಿಲ್ ಕೊಟ್ಟಿದ್ದಾರೆ. ಕೋಟಿ ಬರೀ NMR ಬಿಲ್ ಖರ್ಚು ಮಾಡಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಇದೆಯಾ? ಅವಕಾಶ ಇದೆಯಾ ಅದಕ್ಕೆ?